ಸಿದ್ದರಾಮೇಶ್ವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ಸೇರಿದಂಥ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರು ಹಿರಿಯರಾದಂಥ ಗುಂಡಪ್ಪ ಸಾಳುಂತೇದಾರ್ ಅವರೇ, ಲಿಂಗಣ್ಣ ದೇವ್ಕರ್ ಅವರೇ, ರಾಜು ಮೇಸ್ತ್ರಿ ಅವರೇ, ರಾಘು ಲಷ್ಕರಿ ಅವರೇ, ನಂದಕುಮಾರ್ ಅವರೇ, ರಮೇಶ್ ಪವರ್ ಅವರೇ, ರಾಮಯ್ಯ ಪೂಜಾರಿ ಅವರೇ, ಶಿವಶಂಕರ್ ಬೋವಿ ಅವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ ಚೌಧರಿ ಅವರೇ, ನಾಗೇಶ್ ಗಬ್ಬರ್ ಅವರೇ, ಚಂದ್ರಶೇಖರ್ ಗುಂಡಳ್ಕರ್ ಅವರೇ, ಕೃಷ್ಣ ಕುಶಾಲ್ಕರ್ ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಮಾಜದ ಎಲ್ಲ ಯುವಕ ಮಿತ್ರರೇ ಮತ್ತು ಇಲ್ಲಿ ಸೇರಿದಂಥ ನನ್ನ ಸಮಾಜದ ತಾಯಂದಿರೇ ಮತ್ತು ಸೋದರ ಸೋದರಿಯರೇ, ನಾನು ನಿಜವಾಗಲೂ ಇವತ್ತ ನಿಮ್ಮ ಕಲಬುರಗಿಗೆ ಬಂದಿದ್ದು ನನ್ನ ಸಮಾಜದ ಬಂಧುಗಳನ್ನು ನೋಡಬೇಕು. ನಮ್ಮ ಸಮಾಜದ ಬಂಧುಗಳ ಹತ್ರ ನನ್ನೊಂದು ವಿನಂತಿ ಇದೆ, ಆ ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಆದರೆ ಇವತ್ತು ನನ್ನ ಏನು ವಿಚಾರ ಮಾಡಿದ್ದೆ ಅದಕ್ಕಿಂತ ಹೆಚ್ಚಿಗೆ ನನ್ನ ಸೋದರಿಯರನ್ನು ಪರಿಚಯ ಮಾಡಿಸಿದ್ರಿ. ನಿಮ್ಗೆ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮೆಲ್ಲರೂ ಹೇಳಿದರು, ನಾನು ಭಾಳ ಸಣ್ಣ ವಯಸ್ಸಿಂದ ಸಮಾಜದ ಸಂಘಟನೆ ಮಾಡ್ಕೊತಾನೆ ರಾಜಕಾರಣಕ್ಕೆ ಬಂದಿದ್ದು. ನನಗನ್ಸಿದ ಮಟ್ಟಿಗೆ ಇಲ್ಲೇ ಈ ಗುಲ್ಬರ್ಗ ಜಿಲ್ಲೆಯನ್ನು ತೋರಿಸಿದವರು ನನ್ನ ಹಿರಿಯರು, ನಮ್ಮ ಮಾವನವ್ರನ್ನ ಅವಾಗವಾಗ ನೆನಪು ಮಾಡ್ಕೊತ ಇರ್ತೀನಿ ಸಮಾಜದ ಕಾರ್ಯಕ್ರಮದೊಳಗೆ. ನಮ್ಮ್ಯಾರೋ ಬಂಡಿ ಎಂಕಪ್ಪನವ್ರು, ನನಗನ್ಸಿದ ಮಟ್ಟಿಗೆ ನಮ್ಮ ದೇವ್ಕರ್ ಅವರು ಬೀಗ್ರವ್ರು. ಅವಾಗಲಿದ್ದೂ ಈ ಗುಲ್ಬರ್ಗ ಸಂಪರ್ಕ, ಸಮಾಜದ ಸಂಪರ್ಕ ನನಗಿದೆ. ಆದರೆ ಇವತ್ತ ನಾನು ಭಾಳ ಮುಖ್ಯವಾಗಿ ಬಂದಿದ್ದು, ಪ್ರತಿಯೊಂದು ನಾನು ಬೇಗ ಬರಬೇಕಾಗಿತ್ತು, ಬೇರೆ ರಾಜ್ಯಾದ್ಯಂತ ಮಾತಾಡಬೇಕಾಗಿತ್ತು. ಅನಿವಾರ್ಯ, ನನಗೆ ಕೊಪ್ಪಳ ಜಿಲ್ಲೆಯ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಕೊಪ್ಪಳ ಜಿಲ್ಲೆಯೊಳಗೆ ಗೆದ್ಸಿ ಬರಲೇಬೇಕು ಲೋಕಸಭಾ ಕ್ಯಾಂಡಿಡೇಟ್ ಅಂತ ಅಂದಿರೋದ್ರಿಂದ ನನಗೆ ಇಲ್ಲಿಗೆ ಬರೋಕ್ಕೆ ಭಾಳ ತಡವಾಯಿತು. ಆದರೆ ಒಂದಂತೂ ಸತ್ಯ, ನನಗೆ ಇವತ್ತ ನಮ್ಮ ಸಮಾಜದ ಬಂಧುಗಳನ್ನೆಲ್ಲರೂ ನೋಡಿದ್ರೆ ಭಾಳ ಖುಷಿ ಅನಿಸಿದ್ದೇನೆಂದರೆ, ನೀವೆಲ್ಲರೂ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀರಿ ಅಂತ ನನಗೆ ಭಾಳ ಖುಷಿಯಾಗಿದೆ. ಯಾಕೆ ಕಾಂಗ್ರೆಸ್ಸನ್ನೇ ಬೆಂಬಲಿಸಬೇಕು ಅಂತಂದರೆ, ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಿದ್ದಾರಂದರೆ, ಒಡ್ಡರಿಗೆ ಬೋವಿ ಸಮಾಜಕ್ಕೆ ಇವತ್ತೇನಾದರೂ ಈ ರಾಜ್ಯದೊಳಗೆ ಕೊಡುಗೆ ಕೊಟ್ಟಿದ್ದಾರಂದರೆ ಕಾಂಗ್ರೆಸ್ ಅವರು ಮಾತ್ರ. ಸಾಹೇಬ್ರಿದ್ರು ಅವಾಗ ಬೋವಿ ಸಮಾಜವನ್ನು ರಿಸರ್ವೇಷನ್ಗೆ ತಂದಿದ್ದು ಯಾರಾದ್ರಿದ್ರೆ ಅದು ದೇವರಾಜ ಅರಸರು, ಮೈಸೂರವರು. ಅವ್ರನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕು, ಅವರು ಕಾಂಗ್ರೆಸ್ಸಿಗರು. ಅದಾದಮೇಲೆ ಈ ರಾಜ್ಯದೊಳಗೆ, ಇಡೀ ರಾಜ್ಯದೊಳಗನ ಬೋವಿ ಸಮಾಜಕ್ಕೆ SC ಸೇರಿಸ್ಬೇಕಂದ್ಮೇಲೆ ನಮ್ಮನ್ನ ಕೇಂದ್ರಕ್ಕೆ ಕಳಿಸಿದ್ರು. ಕೇಂದ್ರದೊಳಗೆ ಈ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇದ್ರು. ಇಂದಿರಾ ಗಾಂಧಿ ಅವರು ಇದ್ದದ್ನಾಗ ನಮ್ಮನ್ನ ರಿಸರ್ವೇಷನ್ಗೆ ತಂದ್ರು. ಇವತ್ತು ನಾನು ಏನಾದರೂ ಶಾಸಕನಾಗಿ ಇಲ್ಲಿ ಬಂದು ನಿಮ್ಮೆದುರಿಗೆ ಭಾಷಣ ಮಾಡಕತ್ತೀನಂದ್ರೆ ಆ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಒಡ್ರೆ ನಾವು 4-5 ಮಂದಿ ಶಾಸಕರಾಗತ್ತೀವಿ, ಮಂತ್ರಿಗಳಾಗತ್ತೀವಿ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ತಾಯಿಂದ್ರೆ. ಅದಕ್ಕೆ ನಾವು ಎಲ್ಲಿ ಒಡ್ರಿಗೊಂದು ಇದೆ, ಯಾರು ಸಹಾಯ ಮಾಡಿರ್ತಾರ, ಯಾರು ಅವ್ರಿಗೆ ಕಷ್ಟದೊಳಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಋಣ ತೀರಿಸುವಂತಹ ಮನೋಭಾವ ಈ ಬೋವಿ ಸಮಾಜದ ಬಂಧುಗಳ ಹತ್ರ ಐತಿ. ಅದಕ್ಕೆ ನಾನು ಹೇಳ್ತೀನಿ, ನಾನು ಇವತ್ತ ಖರ್ಗೆ ಸಾಹೇಬ್ರಾದ್ರೂ ನಮ್ಮ ಸಮಾಜ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡಿದ್ದಾರೆ. ನಮಗೆಲ್ಲ ಕಾಂಗ್ರೆಸ್ಸಿಗೆ ಬಂದ ಮೇಲೆ ನನ್ನನ್ನು ಗುರುತಿಸಿ ಮಂತ್ರಿ ಮಾಡಿದ್ದನು ಕಾಂಗ್ರೆಸ್, ಖರ್ಗೆ ಸಾಹೇಬರ ಪಾಲು ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅದಕ್ಕೆ ನೀವು ಇವತ್ತ ಅವ್ರ ಮನಸ್ಸಿಗೆ ನೋವಾಗಿದೆ. ಹೋದ್ಸತಿ ಅವರು ಸೋತರು. ಅವ್ರು ಸೋತ ಮೇಲೆ ನಿಜವಾಗ್ಲೂ ಅವ್ರೊಂಥರ ಕುಗ್ಗಿದ್ರು. ಆದರೆ ಇವತ್ತು ಅವರ ಅಳಿಯಂದ್ರಾದಂಥ ರಾಧಾಕೃಷ್ಣ ಅವರು ನಿಜವಾಗಲೂ ನಮ್ಮ ಸಮಾಜದ ಬಗ್ಗೆ ಭಾಳ ವಿಶೇಷ ಕಾಳಜಿ ಇಟ್ಟುಕೊಂಡಂಥವ್ರು ರಾಧಾಕೃಷ್ಣರು ಒಬ್ಬರು. ನನಗೆ ಮಂತ್ರಿ ಮಾಡೋಕ್ಕೆ ಅವರ ಫ್ಯಾಮಿಲಿಯಿಂದ ನನಗೆ ಭಾಳ ಸಹಾಯ ಇದೆ. ನನ್ನ ಫ್ಯಾಮಿಲಿಯನ್ನು, ನಮ್ಮ ಸಮಾಜವನ್ನು ಗುರುತಿಸುವಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಖರ್ಗೆ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರ ಫ್ಯಾಮಿಲಿಗೆ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಕೊಡುಗೆಯನ್ನು ನಮಗೆ ಕೊಟ್ಟಿದೆ. ಇವತ್ತು ನನಗೆ ಭಾಳಷ್ಟು ನನ್ನ ತಾಯಂದ್ರೆ ಇಲ್ಲಿ ಸೇರಿದ್ದೀರಿ ನೀವು. ನಾವು ಚುನಾವಣೆ ಮುಂಚಿತ ಒಂದು ಮಾತನ್ನು ಹೇಳಿದ್ವಿ ಎಲ್ಲರಿಗೂ, ನೀವು ನಮ್ಮನ್ನು ಗೆಲ್ಲಿಸಿ
ಗೆಲ್ಸಿದ್ರೆ ನಾವು 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳೋಗಿದ್ವಿ. ಇಲ್ಲಿ ನನಗನ್ಸಿದ ಮಟ್ಟಿಗೆ ಅಲ್ಲವ ಪ್ರಭು ಪಾಟೀಲ್ರು ನಿಮ್ಮ ಶಾಸಕರು, ಅವರೇ ಪಾಟೀಲ್ರು. ಬಟ್ ಬಹಳ ಒಳ್ಳೆ ಮನುಷ್ಯ. ನನ್ನ ಹತ್ರ ಬರ್ತಾರ, ನನ್ನ ಹತ್ರ ಕೆಲಸ ಕಾರ್ಯಗಳನ್ನ ತೊಗೊಂಬರ್ತಾರ, ಪತ್ರನೂ ತರ್ತಾರ, ಮತ್ತು ಅದ್ರ ಜೊತೆಗೆ ಬಹಳ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಹೇಳ್ತಾರೆ. ಏನಂದ್ರ ನಿಮ್ಮ ಸಮಾಜದವ್ರು ನನ್ನ ಜೊತೆಗೆ ಇದಾರೆ, ನನಗೆ ಓಟ್ ಹಾಕ್ಯಾರ, ಅವರಿಂದ ಗೆದ್ದೀನಿ, ಭೋವಿ ಸಮಾಜದಿಂದ ಗೆದ್ದೀನಿ ತಂಗಡಿ ಸಾಹೇಬ ಅಂತ ನನಗೆ ಬಹಳ ಸತಿ ಹೇಳಿದ. ನಾವು ಅವತ್ತು ಹೇಳಿದ್ವಿ 5 ಗ್ಯಾರಂಟಿಯನ್ನ, ಆ 5 ಗ್ಯಾರಂಟಿಯನ್ನ ನಿಮಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಮೊದಲನೇ ಗ್ಯಾರಂಟಿ, ಯಾರು ಈ ರಾಜ್ಯದೊಳಗ ಹೆಣ್ಮಕ್ಳು ಎಲ್ಲೇ ಹೋಗ್ಲಿ ಬಸ್ನೊಳಗ ಆರಾಮಾಗಿ ಬಸ್ಸನ್ನ ಫ್ರೀ ಮಾಡ್ತೀವಂತ ಹೇಳಿದ್ವಿ. ನೀವು ದೇವಸ್ಥಾನಕ್ಕೆ. ನಮಸ್ಕಾರ ವೀಕ್ಷಕರೇ, CNN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್. ಕರ್ನಾಟಕದ ಹಿಂದುಳಿದ ವರ್ಗ ಸಚಿವರಾದ ಶಿವರಾಜ್ ತಂಗಡಿ ಅವರು ಕಲಬುರಗಿಗೆ ಬಂದಿದ್ದಾರೆ. ರಾಧಾಕೃಷ್ಣ ಅವರ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನು ನಡೀತಾ ಇದೆ, ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಾ ಸರ್? ಪ್ರಚಾರ ಭಾಳ ಚೆನ್ನಾಗಿ ನಡೀತಾ ಇದೆ. ರಾಧಾಕೃಷ್ಣ ದೊಡ್ಡಮನಿಯವರು ಕಾಂಗ್ರೆಸ್ ಪಕ್ಷ ಕಲಬುರಗಿ ಒಳಗೆ 100ಕ್ಕೆ 100ರಷ್ಟು ಗೆಲ್ತಾ ಇದೆ. ಇಂದಿನ BJPಯ ಸಂಸದರು ಈ ಕ್ಷೇತ್ರಕ್ಕೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಈ ಸತೆ ಜನರು, ನಾನು ಓವರಾಲು ಕಲಬುರಗಿ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ಎಲ್ಲರ ಹತ್ರ ಮಾತಾಡೋದ್ನಾಗ ಖರ್ಗೆ ಸಾಹೇಬ್ರನ್ನ ಸೋಲಿಸಿ ನಾವು ತಪ್ಪು ಮಾಡಿದ್ದೀವಿ, ಈ ಸತಿ ಅವ್ರ ಅಳಿಯರನ್ನ ಗೆಲ್ಲಿಸ್ತೀವಿ, ರಾಧಾಕೃಷ್ಣ ದೊಡ್ಡಮನಿಯವ್ರನ್ನ ಗೆಲ್ಲಿಸ್ತೀವಿ ಅಂತ ಈ ಭಾಗದ ಜನರು ಹೇಳ್ತಾ ಇದ್ದಾರೆ. ಸರ್, ಈಗ ಲಂಬಾಣಿ ಸಮಾಜದವ್ರಿಗೆ ಏನಾದ 53,000 ಜನಕ್ಕೆ ಏನಾದ ಪತ್ರ ಇಸ್ಕೊಟ್ಟಿದ್ದಾರೆ, ಬೋವಿ ಸಮಾಜಕ್ಕೆ ಕಡೆಗಣಿಸಿದ್ದಾರೆ ಅಂತ ಬೋವಿ ಸಮಾಜದವ್ರು ಹೇಳ್ತಾ ಇದ್ದಾರೆ. ಇವತ್ತು ಬೋವಿ ಸಮಾಜದವ್ರ ಪರವಾಗಿ ನೀವು ಮತಯಾಚನೆ ಮಾಡಲು ಬಂದಿದ್ರಿ, ಈ ವಿಷಯ ಬಗ್ಗೆ ತಾವು ಹೇಳ್ತೀರಾ? ಈಗಾಗಲೇ ಬೋವಿ ಸಮಾಜದವ್ರಿಗೆ ಎಚ್ಚೆತ್ಕೊಂಡಿದ್ದಾರೆ. ಬೇರೆ ತಮ್ಮ ಸಮಾಜಕ್ಕೆ ಮಾತ್ರ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಲೋಕಸಭಾ ಸದಸ್ಯರು ಮಾಡಿದ್ದಾರೆ. ಈ ಸತಿ ನಮ್ಮ ಸರ್ಕಾರ ಇದೆ. ನಿಶ್ಚಿತವಾಗಲೂ ಬೋವಿ ಸಮಾಜದ ಬಂಧುಗಳಂದ್ರೆ ಎಲ್ಲರ ಹತ್ರ ನಾನು ವಿನಂತಿಯನ್ನು ಮಾಡ್ತೀನಿ, ಇಡೀ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ಹಕ್ಕುಪತ್ರ ಕೊಡೋದಿದೆ, ಕಾನೂನುಬದ್ಧವಾಗಿ ಏನೇನು ಮಾಡಬೇಕಾಗಿದೆ ಅದನ್ನು ಚುನಾವಣೆ ಮುಗಿದ ನಂತರ ನಿಶ್ಚಿತವಾಗಲೂ ಆ ಕೆಲಸವನ್ನು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಬಡವರ ಪರ ಇದೆ, ದಲಿತರ ಪರ ಇದೆ. ಯಾರು ತುಳಿತಕ್ಕೊಳಗಾದಂಥವ್ರು ಇದ್ದಾರೆ ಅವ್ರನ್ನ ಮೇಲೆ ಎತ್ತುವಂಥ ಕೆಲಸ ಏನಾದರೂ ಮಾಡ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡ್ತಾ ಇರೋದು. ಮುಂದಿನ ದಿನಮಾನದಾಗ ಆ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಪರಿಹಾರವನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬೋವಿ ಸಮಾಜದವರು 1,20,000 ಮತದಾರರಿದ್ದಾರೆ. ನಿನ್ನೆಯಿಂದ ನೀವು ಪ್ರಚಾರ ಕೈಗೊಂಡಿದ್ದೀರಿ. ಕಲಬುರಗಿಯಲ್ಲಿ ಬ್ರಹ್ಮಪುರಲ್ಲಿ ಆಗಿರ್ಬೋದು, ರಾಜಾಪುರ ಆಗಿರ್ಬೋದು, ಮತ್ತು ಇವತ್ತು ಶಾಬಾದ್ ಕೂಡ ಬಂದಿದ್ದೀರಿ. ನಿಮ್ಮ ಸಮಾಜದವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಸರ್? ಅವ್ರಿಗೆ ನೀವೇನು ಭರವಸೆ ಕೊಡ್ತಾರೆ? ನಮ್ಮ ಸಮಾಜದವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಬಂದಿದ್ದೀರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಮೊದಲು ಇದ್ವಿ ಕಾಂಗ್ರೆಸ್ ಜೊತೆಗೆ, ಈಗ ಅದಕ್ಕಿಂತ ಸಂಖ್ಯೆ ಜಾಸ್ತಿ ಆಗುತ್ತೆ. ನಾವು ನಿಶ್ಚಿತವಾಗಲೂ ಕಾಂಗ್ರೆಸ್ ಪಕ್ಷದ ಪರ ಈ ಸತೆ ರಾಧಾಕೃಷ್ಣ ದೊಡ್ಡಮನಿಯವ್ರನ್ನ ಗೆಲ್ಲಿಸ್ತೀವಿ ಅಂತ ವಿಶ್ವಾಸದಿಂದ ಇದ್ದೀವಿ. ಧನ್ಯವಾದಗಳು ಸರ್.